ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಭಾನುವಾರ ಬೆಳಗ್ಗೆ 7 ಗಂಟೆಗೆ ಕಾಫಿಗೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಕಾಫಿ ಕುಡಿದ ಮೇಲೆ ಮನೆ ಕೆಲಸ ಎಲ್ಲ ಪಟ ಅಂತ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಈ ವಿಡಿಯೋದಲ್ಲಿ ಗೀ ರೈಸ್ ಹೇಗೆ ಸಿಂಪಲಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಮಕ್ಕಳಿಗೆ ಏನು ಕಟ್ಕೊಳಿಸೋದು, ಟಿಫನ್ ಆಗಿರ್ಬೋದು, ಲಂಚ್ ಬಾಕ್ಸ್ಗಾಗಿರ್ಬೋದು, ಏನು ಕಟ್ಟಿ ಕಳಿಸೋದು ಅಂತ ಅನ್ನೋದೇ ಒಂದು ತಲೆನೋವಾಗಿರುತ್ತೆ. ಸೊ ಸಿಂಪಲಾಗಿ ಹೇಗೆ ಗೀ ರೈಸ್ ಮಾಡೋದು ಅಂತ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯೂಟ್ಯೂಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬ್ರಿಗಾಗಿರ್ಬೋದು ಅಥವಾ ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು ಅನ್ನೋರಿಗೆ, ಆಸಕ್ತಿ ಇರೋರಿಗಾಗಿರ್ಬೋದು, ನನಗೆ ಗೊತ್ತಿರೋಂಥ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀನಿ. ನೀವೇನಾದರೂ ಮುಂದೆ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನಿಮಗೆ ಯಾವ ಕಂಟೆಂಟ್ ಬಗ್ಗೆ ಆಸಕ್ತಿ ಇದೆಯೋ ಅದನ್ನು ಚೂಸ್ ಮಾಡಿದ್ರೆ ಒಳ್ಳೆಯದು. ಆ ಥರ ಆದರೆ ಎಷ್ಟೇ ವರ್ಷ ಆದರೂ ನಾವು ಯೂಟ್ಯೂಬಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯೂಟ್ಯೂಬಲ್ಲಿ 2 ರೂಲ್ಸ್ ಇದೆ. 4000 ವಾಚ್ ಅವರ್ಸು, ಹಾಗೆ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮಗೆ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರು ಹಾಗೆ ವಾಚ್ ಅವರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ಡೈಲಿ 2 ವೀಡಿಯೋಸ್ ಹಾಕ್ಕೊಂಡೋಗಿ, ಬೆಳಿಗ್ಗೆ ಸಾಯಂಕಾಲ 2 ವೀಡಿಯೋಸ್ ಹಾಕ್ಕೊಂಡೋಗಿ. ಕ್ವಾಲಿಟಿಗಿಂತ ಕ್ವಾಂಟಿಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ವೀಡಿಯೋಸ್ನ ಡೈಲಿ 2 ವೀಡಿಯೋಸ್ ಹಾಕ್ಕೊಂಡೋಗಿ, ಯಾವುದಾದ್ರೂ ಪರವಾಗಿಲ್ಲ, ಒಂದು 7 ರಿಂದ 10 ನಿಮಿಷದ ಒಳಗಡೆ ವೀಡಿಯೋಸ್ ಹಾಕ್ಕೊಂಡೋಗಿ. ಹಂಗಾದ್ರೆ ವಾಚ್ ಅವರ್ಸು ಕೂಡ ಬರುತ್ತೆ. ವಾಚ್ ಅವರ್ಸ್ ಬಂದರೆ ಸಬ್ಸ್ಕ್ರೈಬರ್ ಆಟೋಮೆಟಿಕ್ಕಾಗಿ ಬರುತ್ತೆ. ಆದಷ್ಟು ಜನರಿಗೆ ಜಾಸ್ತಿ ಇಷ್ಟ ಆಗುವಂತಹ, ಉಪಯೋಗ ಆಗುವಂತಹ ಕಂಟೆಂಟ್ಗಳನ್ನ ಕೊಡ್ತಾ ಬನ್ನಿ. ಆಮೇಲೆ ಇನ್ನೊಂದು ಏನಿರಬೇಕು ಅಂದರೆ, ನೆನ್ನೆಗೆ ನನ್ನದು ಚಾನಲ್ ಬಂದುಬಿಟ್ಟು ಫುಲ್ ಮಾನಿಟೈಸೇಷನ್ ಆನ್ ಆಯಿತು. ಸೊ ಯಾರೆಲ್ಲ ಇಲ್ಲಿವರೆಗೆ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದೆನೂ ಕೂಡ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಅಡ್ವರ್ಟೈಸ್ಮೆಂಟ್ನ ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಹಾಗೆ ನಾವು ವಿಡಿಯೋ ಹಾಕೋದು ಕೂಡ ನಮಗೆ ಸಬ್ ಬರಲ್ಲ, ವಾಚ್ ಅವರ್ ಬರಲ್ಲ ಅಂತ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅಷ್ಟೇ ತಾಳ್ಮೆ ಇರಬೇಕಾಗುತ್ತೆ. ಇವಾಗ ಒಂದು ತಿಂಗಳಿಗೆ ಒಂದು 30 ವೀಡಿಯೋಸ್ ಹಾಕಿದ್ರೆ ಅದರಲ್ಲಿ ಒಂದು 10 ವೀಡಿಯೋಸ್ ಆದರೂ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ. ಅದರಲ್ಲಿ ವಾಚ್ ಟೈಮ್ ಕೂಡ ಬಂದಿರುತ್ತೆ. ವಾಚ್ ಟೈಮ್ ಗೇನ್ ಆಗಿದ್ರೆ ಸಬ್ಸ್ಕ್ರೈಬರ್ ಆಟೋಮೆಟಿಕ್ಕಾಗಿ ಬರ್ತಾರೆ. ಸೊ ರೆಕಮೆಂಡೇಷನ್ ಕೂಡ ಯೂಟ್ಯೂಬರ್ ಕೊಡ್ತಾರೆ. ಜಾಸ್ತಿ ವೀಡಿಯೋಸ್ ಹಾಕ್ಕೊಂಡೋದ್ರೆ ಜಾಸ್ತಿ ರೆಕಮೆಂಡೇಷನ್ ಕೊಡ್ತಾರೆ. ಅದಕ್ಕೆ ಆದಷ್ಟು ಡೈಲಿ 2 ವೀಡಿಯೋಸ್ ಹಾಕ್ಕೊಂಡು ಹೋಗಿ. ಅಥವಾ 2 ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ, ಸಾಧ್ಯ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ 1 ವೀಡಿಯೋಸ್ ಆದರೂ ಕೂಡ ಹಾಕಿ. ತಿಂಗಳಿಗೆ 30 ವೀಡಿಯೋಸ್ ಹಾಕಿ. ಯಾವುದಾದ್ರೂ ವೈರಲ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ರೆಕಮೆಂಡೇಷನ್ ಚೆನ್ನಾಗಿ ಕೊಡುತ್ತೆ. ಯೂಟ್ಯೂಬಲ್ಲಿ ಇವರು ಚೆನ್ನಾಗಿ ಡೈಲಿ ವೀಡಿಯೋಸ್ ಹಾಕ್ತಾರೆ ಅಂತ ಯೂಟ್ಯೂಬರೇ ರೆಕಮೆಂಡೇಷನ್ ತೋರಿಸ್ತಾರೆ, ಬೇರೆಯವ್ರಿಗೆ ಸಜೆಷನ್ ಮಾಡ್ತಾರೆ ವೀಡಿಯೋಗಳನ್ನ. ಹಾಗೆ ಇನ್ನೊಂದು ಹೇಳಬೇಕು ಅಂದರೆ, ಸಬ್ಸ್ಕ್ರೈಬರ್ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಶಾರ್ಟ್ಸ್ ವಿಡಿಯೋ ಹಾಕಿ. ಶಾರ್ಟ್ಸ್ ವಿಡಿಯೋ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ ಬರ್ತಾರೆ. ಜಾಸ್ತಿ ಹೇಳೋದು ಅಂದರೆ ವಾಚ್ ಅವರ್ ಕಡೆ ಗಮನ ಕೊಡಿ. ವಾಚ್ ಅವರ್ಸ್ ತುಂಬ ಕಷ್ಟ. ವೀಡಿಯೋಸ್ ಹಾಕಿ. ಅಕಸ್ಮಾತ್ ವೀಡಿಯೋಸ್ ಹಾಕೋಕ್ಕಾಗಲ್ಲ ಡೈಲಿ ಅಂದರೆ ಒಂದಿನ ಬಿಟ್ಟು ಒಂದಿನ ಆ ಥರನೂ ಹಾಕ್ಕೊಂಡೋಗಿ. ಆಮೇಲೆ ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಿಕೊಡಿ. ಬೆಳಗ್ಗೆ 11 ಗಂಟೆಗೆ ಅಂದರೆ ಬೆಳಗ್ಗೆ 11 ಗಂಟೆಗೆ ವೀಡಿಯೋಸ್ ಹಾಕ್ಕೊಂಡೋಗಿ. ಬೆಳಗ್ಗೆ ಸಾಧ್ಯ ಇಲ್ಲ ಅಂದರೆ ಸಾಯಂಕಾಲ ಒಂದು 4 ಗಂಟೆಗೆ. ಜನರು ಯಾವಾಗ ಫ್ರೀ ಟೈಮಲ್ಲಿ ಇರ್ತಾರೋ ಆ ಟೈಮಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿರ್ತಾರೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಮಾಡಿ ಒಂದು 10 ಗಂಟೆ ಮೇಲೆ ಜನ ಫ್ರೀ ಆಗಿರ್ತಾರೆ. ಲೇಡೀಸ್ ಬಂದುಬಿಟ್ಟು 10 ಗಂಟೆ ಮೇಲೆ ಫ್ರೀ ಆಗಿರ್ತಾರೆ. ಅಂಥ ಟೈಮಲ್ಲಿ ನೋಡ್ತಾರೆ ವೀಡಿಯೋಸ್ಗಳನ್ನ. ಆರಾಮಾಗಿ ರೆಸ್ಟ್ ಮಾಡೋ ಟೈಮಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾರೆ. ಆವಾಗ ನೋಟಿಫಿಕೇಷನ್ ಹೋಗಿ ತಲುಪಿದ್ರೆ ಕ್ಲಿಕ್ ಮಾಡಿ ನೋಡ್ತಾರೆ. ಹಾಗೆ ತಮ್ನೈಲ್ ಬಗ್ಗೆ ಗಮನ ಕೊಡಿ. ತಮ್ನೈಲ್ನ ಜಾಸ್ತಿ ಫಿಲ್ಟರ್ ಮಾಡಬೇಡಿ, ನ್ಯಾಚುರಲ್ ಆಗಿರಬೇಕು. ಯಾಕಂದರೆ ಇವಾಗೆಲ್ಲ ನ್ಯಾಚುರಲ್ ಇಷ್ಟಪಡೋದು, ಅಷ್ಟೊಂದು ಫಿಲ್ಟರ್ಗಳನ್ನ ಯಾರು ಇಷ್ಟಪಡಲ್ಲ. ಗೊತ್ತಾಗೋಗುತ್ತೆ ನ್ಯಾಚುರಲ್ ಯಾವುದು, ಫಿಲ್ಟರ್ ಯಾವುದು ಅಂತ. ಸೊ ನ್ಯಾಚುರಲ್ ಆಗಿರಲಿ ಜಾಸ್ತಿ ತಮ್ನೈಲು. ಕ್ಲಿಕ್ ಮಾಡೋ ಥರ ಇರಲಿ. ಆಮೇಲೆ ಇನ್ನೇನೆಂದರೆ, ನಾವು ಜಾಸ್ತಿ ಅದೇ ಹೇಳ್ತಾ ಇದ್ದೀನಲ್ಲ, ವಾಚ್ ಇಂಪಾರ್ಟೆಂಟು. ಆಮೇಲೆ ವಾಚ್ ಅವರು ಬೇಕು ಅಂದರೆ ಲೈವ್ ಸ್ಟ್ರೀಮ್ ಕೂಡ ಮಾಡ್ಬೋದು. ಲೈವ್ ಸ್ಟ್ರೀಮ್ ಮಾಡಿದ್ರೆ ವಾಚ್ ಅವರ್ಸು ಕೂಡ ಬರುತ್ತೆ, ಸಪೋರ್ಟರ್ಸ್ ಇದ್ದರೆ ಮಾತ್ರ. ನಿಮ್ಮ ಮನೇಲಿ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ದಯವಿಟ್ಟು ಯೂಟ್ಯೂಬರ್ಸ್ಗೆ ಎಲ್ಪ್ ಮಾಡಿ. ಏನೋ ಒಂದು ಯೂಟ್ಯೂಬಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಬಂದಿರ್ತಾರೆ. ಸೊ ಅಂಥವ್ರಿಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಯೂಟ್ಯೂಬಲ್ಲಿ ಏನು ಮಾಡ್ತೀಯಾ, ಎಷ್ಟು ದುಡ್ಡು ಮಾಡ್ತೀಯಾ ಅಂತ
ಕೊಂಕು ಮಾತಾಡಬೇಡಿ ದಯವಿಟ್ಟು ಆಯಿತಾ. ಯೂಟ್ಯೂಬಿಗೆ ವೀಡಿಯೋ ಹಾಕಿದ ತಕ್ಷಣ ಯೂಟ್ಯೂಬ್ ಅಷ್ಟೊಂದು ದುಡ್ಡು ಬಂದುಬಿಡಲ್ಲ. ಕಷ್ಟ ಬಿದ್ದರೂ ಮಾತ್ರ. ಇವಾಗ ನಾವು ತಿಂಗಳೆಲ್ಲ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರೆ ತಾನೇ ದುಡ್ಡು ಕೊಡೋದು. ಇದು ಹಾಗೇ ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ಸಂಪಾದನೆ ಮಾಡೋಕ್ಕೆ ಸಾಧ್ಯ. ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋದು ಎಷ್ಟೊಂದು ರೂಲ್ಸು, ಎಷ್ಟೊಂದು ಕಷ್ಟ ಬೀಳಬೇಕು ಅಂತ ಅರ್ಥ ಆಯಿತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ಇವಾಗ ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈಗ ಕುಕ್ಕರ್ಗೆ ಇವಾಗ ಒಂದು 4ರಿಂದ 5 ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಗೀ ರೈಸ್ಗೆ ಗೀ ಇಂಪಾರ್ಟೆಂಟು. ಇವಾಗ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಬಿಡ್ತಾಯಿದ್ದೀನಿ. ತುಪ್ಪ ಚೆನ್ನಾಗಿ ಕಾಯಲಿ. ಗೀ ರೈಸ್ಗೆ ಆದಷ್ಟು ಮಸಾಲೆಗಳನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಮಸಾಲೆ ಸ್ಮೆಲ್ ಬೀಳಬಾರ್ದು. ಲವಂಗ ಒಂದು ಚಕ್ಕೆ, ಹಾಗೆ ಒಂದು ಪಲಾವ್ ಎಲೆ ಅಂದರೆ ಬಿರಿಯಾನಿ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿನ ಉದ್ದವಾಗಿ ಬಿರಿಯಾನಿಗೆ ಕಟ್ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಡೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಾಗಬೇಕು, ಹಂಗೆ ಚೆನ್ನಾಗಿ ಹುರ್ಕೊಳ್ಳಿ. ಚಿಕ್ಕ ಮಕ್ಳಿಗಂದ್ರೆ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 4 ಹಸಿಮೆಣಸಿನ್ಕಾಯಿ, ಇದಕ್ಕೆ ಖಾರ ಎಕ್ಸ್ಟ್ರಾ ಹಾಕಲ್ಲ, ಹಸಿಮೆಣಸಿನ್ಕಾಯಿನೇ ನೋಡಿಕೊಂಡು ಖಾರಕ್ಕೆ ಎಷ್ಟು ಹಸಿಮೆಣಸಿನ್ಕಾಯಿ ಬೇಕು ಅಷ್ಟು ಹಾಕ್ಕೊಳ್ಳಿ. 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಾಕ್ಕೊಳ್ಳಿ. ಒಂದು 1/4 ಚಮಚದಷ್ಟು ಹಾಕ್ಕೊಳ್ಳಿ ಅಷ್ಟೇ. ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಗೀ ರೈಸ್ಗೆ ಜಾಸ್ತಿ ಮಸಾಲೆ ಐಟಮ್ಸ್ ಸೂಟಬಲ್ ಆಗಲ್ಲ, ಸ್ವಲ್ಪ ಕಡಿಮೆನೇ ಇರಲಿ. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಕೂಡ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಟೊಮೊಟೊನ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಪುದೀನ ಸೊಪ್ಪಿದ್ರೂ ಕೂಡ ಪುದೀನ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುದೀನ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಪುದೀನ ಸೊಪ್ಪು ಇರಲಿಲ್ಲ, ಸೊ ಹಾಕಲಿಲ್ಲ ನಾನು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಟೊಮೊಟೊ ಬಂದುಬಿಟ್ಟು ಮೆತ್ತಗಾಗಬೇಕು ಇನ್ನೊಂದು ಸ್ವಲ್ಪ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 3 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 3/4 ಕಪ್ಪಷ್ಟು ನಾನು ಇಲ್ಲಿ ಕಾಯಿ ಹಾಲು ತೊಗೊಂಡಿದ್ದೀನಿ. ಕಾಯಿನ ತುರಿದ್ಬಿಟ್ಟು ಜಾರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೋಸಿ ತೊಗೊಂಡಿದ್ದೀನಿ ಹಾಲನ್ನ. ಇವಾಗ ಇದಕ್ಕೆ ನಾನು 1 ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು, 3/4 ಕಪ್ಪಷ್ಟು ಕಾಯಿ ಹಾಲು ತೊಗೊಂಡಿದ್ದೀನಿ. ಸೊ ಅದನ್ನ ಹಾಕ್ಬಿಟ್ಟು ಇವಾಗ ನೆನೆಸಿರುವಂತಹ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಚೆನ್ನಾಗಿ ಕುದಿ ಬರಲಿ. ಮಸಾಲೆ ಮತ್ತು ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಕೂಗಿಸ್ಕೊಳ್ಳಿ. 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಒಂದು 10 ನಿಮಿಷ ಅಕ್ಕಿನ ನೆನೆಸಿರ್ತೀವಲ್ಲ, ಸೊ 1-2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಅಕ್ಕಿನ ನೆನೆಸಿಲ್ಲ ಅಂದರೆ ಒಂದು 3 ವಿಸಲ್ ಕೂಗಿಸ್ಕೊಳ್ಳಿ. ಇವಾಗ ನೋಡಿ ಉದ್ರಾದ್ರ ಗೀ ರೈಸ್ ರೆಡಿ ಆಯಿತು. ನೀವು ಕೂಡ ನಿಮ್ಮಲ್ಲಿ ರೆಡಿ ಮಾಡಿ ನೋಡಿ ಚೆನ್ನಾಗಿತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಗೀ ರೈಸ್ ಅಂದರೆ ತುಂಬ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳಂತೂ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಸೊ